ವಿಜಯನಗರದಲ್ಲಿ ಪಾಲಿಕೆ ಬಜಾರ್ ಉದ್ಘಾಟನೆ ಆಗಿರುವಂಥದ್ದನ್ನು ನೇರ ಪ್ರಸಾರದಲ್ಲಿ ನೋಡಿದ್ದೀರಿ. ವಿಜಯನಗರದ ಈ ಪಾಲಿಕೆ ಬಜಾರಿನ ಈ ಆವರಣದಲ್ಲಿ ಶ್ರೀ ಕೃಷ್ಣದೇವರಾಯರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಶ್ರೀ ಕೃಷ್ಣದೇವರಾಯರ ಈ ಒಂದು ಅದ್ಭುತವಾಗಿರ್ತಕ್ಕಂತಹ ಪ್ರತಿಮೆ ವಿಜಯನಗರದ ಈ ಒಂದು ಭಾಗದಲ್ಲಿ ಇದೀಗ ಬಂದಿರುವಂಥದ್ದು. ಈ ಪಾಲಿಕೆ ಬಜಾರಿಗೆ ಕೃಷ್ಣದೇವರಾಯ ಪಾಲಿಕೆ ಬಜಾರ್ ಅಂತಲೇ ಹೆಸರನ್ನು ಇಟ್ಟಿರುವಂಥದ್ದನ್ನು ನಾವು ಗಮನಿಸ್ಬೋದು. ಕೃಷ್ಣದೇವರಾಯರ ಒಂದು ಪಾಲಿಕೆ ಬಜಾರ್ ಅಂತೇಳಿ ಕೃಷ್ಣದೇವರಾಯರ ಹೆಸರನ್ನು ಇಟ್ಟಿದ್ದಾರೆ. ದಕ್ಷಿಣ ಭಾರತದಲ್ಲೇ ಮೊದಲ ಪಾಲಿಕೆ ಬಜಾರ್ ಇದು ನೆಲಮಾಳಿಗೆಯಲ್ಲಿರುವಂಥದ್ದು. ಸಂಪೂರ್ಣ ಹವಾನಿಯಂತ್ರಿತವಾಗಿರುವಂತಹ ಈ ಒಂದು ಪಾಲಿಕೆ ಬಜಾರನ್ನು ಇಲ್ಲಿ ಮಾಡಿರುವಂಥದ್ದನ್ನು ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಮೇಲ್ಭಾಗದಿಂದ ನೋಡಿದ್ರೆ ಸಂಪೂರ್ಣ ಹವಾನಿಯಂತ್ರಿತವಾಗಿರುವಂತಹ ಒಂದು ದಕ್ಷಿಣ ಭಾರತದ ಮೊದಲ ಒಂದು ಪಾಲಿಕೆ ಬಜಾರ್ ಇದು ಆಗಿರುವಂಥದ್ದು. ನೋಡಿ, ಇಲ್ಲಿಂದ ಸುಮಾರು 79 ಮಳಿಗೆಗಳನ್ನು ಇಲ್ಲಿ ಮಾಡಿದ್ದಾರೆ ಅಂತೆ. 79 ಮಳಿಗೆಗಳು ಆರಂಭದಲ್ಲೇ ನಮಗೆ ಕಾಣಿಸ್ತಾ ಇರುವಂಥದ್ದು. ನೋಡಿ, ಇದು ಆರಂಭದಲ್ಲಿ ಹೂವಿನ ಮಳಿಗೆ ನಮ್ಮ ಕಣ್ಣಿಗೆ ಗೋಚರ ಆಗ್ತದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ ನಾವು. ಇವತ್ತಾನೆ ಉದ್ಘಾಟನೆ ಆಗಿರುವಂಥದ್ದು. ನೋಡಿ, ಶುಭ ಸೂಚನೆ. ಶ್ರಾವಣ ಮಾಸದಲ್ಲಿ ಉದ್ಘಾಟನೆ ಆಗಿರುವಂಥದ್ದು. ನೋಡಿ, ಅದ್ಭುತವಾಗಿ ಎಷ್ಟೊಂದು ಆರಂಭದಲ್ಲೇ ನಮಗೆ ಹೂವಿನ ಸ್ವಾಗತವನ್ನು ಈ ಮಳಿಗೆ ಕೋರುವಂಥದ್ದು. ತುಂಬ ಚೆನ್ನಾಗಿದೆ ಸರ್. ನಾವೆಲ್ಲೂ ನೋಡಿರಲಿಲ್ಲ ಈ ಥರ. ಇವಾಗಲೇ ಫಸ್ಟ್ ಬಂದಿದ್ದು. ತುಂಬ ಒಳಗಡೆ ಅಲ್ಲೆಲ್ಲ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿದೆ ಅಂತ ಹೇಳ್ತೀವಿ ಇಷ್ಟಪಡ್ತೀನಿ ಸರ್. ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ. ನಾನು ಬೆಂಗಳೂರು ಪಾಲಿಕೆ ಇದರಲ್ಲಿ ನೋಡಿದ್ದು ಅಂದರೆ ಸದರ್ನ್ ಸೈಡಲ್ಲಿ ನಾನು ಒಬ್ಬ ಮಾಜಿ ಸೈನಿಕ ರಿಟೈರ್ಡ್ ಆಗಿ ಬಂದಿದ್ದೀನಿ. ಆದರೂ ನಾನು ಈ ಥರ ಸಂತೋಷ ಲೇವಡ್ ಕೃಷ್ಣಪ್ಪರು ಮಾಡಿದ್ದಾರೆ ಅಂದರೆ ಕನಸು ಮನಸ್ಸಾಗಿದೆ. ಆದ್ದರಿಂದ ನಾನು ಎಲ್ಲರಿಗೂ ವಂದನೆಗಳು. ಇದೇ ರೀತಿ ಇನ್ನೂ ಮುಂದುವರಿಬೇಕು ನಮ್ಮ ಲೇವಡ್ ಕೃಷ್ಣಪ್ಪರು. ಆದರೆ ಇನ್ನೂ ನಮ್ಮ ಚೆನ್ನಾಗಿ ಜನತೆಗೆ ಸಹಕಾರ ಮಾಡಬೇಕು ಅನ್ನೋದು ನನ್ನ ನಮಸ್ಕಾರ. ನೋಡಿ, ಈ ರೀತಿ ಎಲ್ಲರೂ ಕೂಡ ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ. ನಾವು ದೃಶ್ಯಗಳು ನೋಡ್ತಾ ಇದ್ದೇವೆ. ಇದು ಸಂಪೂರ್ಣ ಹವಾನಿಯಂತ್ರಿತ ಒಂದು ಪಾಲಿಕೆ ಬಜಾರ್. ಇದು ದಕ್ಷಿಣ ಭಾರತದಲ್ಲೇ ಮೊದಲೇದು. ನೋಡಿ, ಇಲ್ಲಿ ದೃಶ್ಯಗಳು ನೋಡ್ತಾ ಇದ್ದೇವೆ ನಾವು. ಇಲ್ಲಿಂದ ನಮಗೆಲ್ಲ ಕೂಡ ಕಾಣಿಸುತ್ತೆ. ತಂಪಾದ ಗಾಳಿ ಕೂಡ ಬೀಸ್ತಾ ಇದೆ ಈಗ ನಮಗೆಲ್ಲರಿಗೂ ಕೂಡ. ಅದರೆಲ್ಲ ಅನುಭವವನ್ನು ಎಲ್ಲರೂ ಕೂಡ ಪಡ್ಕೊಳ್ತಾ ಇದ್ದಾರೆ ಇಲ್ಲಿ ಬಂದಿರತಕ್ಕಂತಹ ಜನಗಳೆಲ್ಲರೂ. ನೋಡಿ, ಇಲ್ಲಿ ದೃಶ್ಯಗಳಲ್ಲಿ ಇದು 4ನೇ ಮಳಿಗೆ. ಇಲ್ಲಿ ಹಣ್ಣುಗಳ ಒಂದು ಮಳಿಗೆ ಇಲ್ಲಿ ಈಗಾಗಲೇ ಇವತ್ತು ಮುಖ್ಯಮಂತ್ರಿಗಳಿಂದ ಉದ್ಘಾಟನೆ ಆಗಿರುವಂಥದ್ದು. ಎಲ್ಲರೂ ರಸ್ತೆಗಳಲ್ಲಿ ನಿಂತು ಆ ಒಂದು ವ್ಯಾಪಾರವನ್ನು ಮಾಡ್ತಾ ಇದ್ರು. ಬೀದಿ ವ್ಯಾಪಾರಸ್ಥರಿಗೆ ಭಾಳ ತೊಂದರೆ ಆಗ್ತಾ ಇತ್ತು. ಅವರೆಲ್ಲರೂ ಕೂಡ ಮಳೆ ಬಿಸಿಲಲ್ಲಿ ನಿಂತು ವ್ಯಾಪಾರವನ್ನು ಮಾಡೋದಕ್ಕೆ ತೊಂದರೆ ಆಗ್ತಾ ಇತ್ತು. ಹಾಗಾಗಿ ಅವರೆಲ್ಲರಿಗೂ ಕೂಡ ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಭಾಗದ ಶಾಸಕರಾದಂತಹ ಕೃಷ್ಣಪ್ಪನವರು ಈ ಒಂದು ಅದ್ಭುತವಾಗಿರ್ತಕ್ಕಂತಹ ಕಾರ್ಯಕ್ಕೆ ಒಂದು ತೊಡಗಿಸಿಕೊಂಡು ಇದನ್ನು ಮಾಡಿದ್ದಾರೆ. 42 ವರ್ಷದಿಂದ ಇಲ್ಲೇ ವ್ಯಾಪಾರ ಮಾಡ್ಕೊಂಡು ಫುಟ್ಪಾತಲ್ಲಿ ಇದ್ದೀವಿ. ಯಜಮಾನ ಏನು ಮಾಡೋರೆ, ಅಂಗಡಿಗಳು ಮನೆಗೆ ಕಟ್ಕೊಟ್ಟವ್ರಗೋಸ್ಕರ ಬಡವ್ರ ಮಳೆಯಲ್ಲಿ ಇಷ್ಟ ನಡೀತಾ ಇದ್ರು. ಕೃಷ್ಣಪ್ಪ ಕಟ್ಕೊಟ್ಟವ್ರೆ, ತುಂಬ ಅನುಕೂಲ. ಈ ಒಂದು ಹವಾನಿಯಂತ್ರಿತ AC, ನೀವು ಮಳೆ ಬಿಸಿಲಲ್ಲಿ ರಸ್ತೆಯಲ್ಲಿ ಇದ್ದಂಥವರಿಗೆ ಒಂದು AC ಯ ಒಂದು ವ್ಯವಸ್ಥೆಯನ್ನು ಮಾಡಿ ಈ ಮಳಿಗೆನ ಮಾಡಿಕೊಟ್ಟಿದ್ದಾರೆ. ಏನನ್ಸುತ್ತೆ? ಸ್ವರ್ಗದಲ್ಲಿದ್ದಂಗೆ ಇತ್ತು ಸರ್. ಯಾರು ಸಹ ಮಾಡಿಕೊಟ್ಟವ್ರೆ. ದಿಲ್ಲಿ ಬಿಟ್ಟರೆ ನೆಕ್ಸ್ಟ್ ಇದು ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಸರ್, ವಿಜಯನಗರದಲ್ಲಿ ಕೃಷ್ಣ ಪಾಲಿಕೆ ಬಜಾರ್ ಅಂತ ಕೃಷ್ಣಪ್ಪ ಹೆಸರು ಇಟ್ಬಿಟ್ಟು ಒಳ್ಳೇದು. ಈಗ ಇಲ್ಲಿ ತರಕಾರಿ ಮಳಿಗೆಗಳನ್ನು ನೋಡ್ತಾ ಇದ್ದೇವೆ. ಅವರು ಭಾಳ ಖುಷಿಯಿಂದ ನಗ್ತಾ ಇದ್ದಾರೆ. ಅವರಿಗೆ ಭಾಳ ಸಂತೋಷ ಆಗಿದೆ. ಹೇಳಿ ಏನು ಹೇಳ್ತೀರಾ? ತುಂಬ ಸಂತೋಷ ಆಗಿದೆ. ಮಳೆ ಗಾಳಿ ನಡೀತಾ ಇದೆ. ಎಷ್ಟು ವರ್ಷದಿಂದ ನೀವು ಇಲ್ಲಿ ಫುಟ್ಪಾತಲ್ಲಿ ಇದು ಮಾಡ್ಕೊಂಡಿದ್ರಿ ವ್ಯಾಪಾರ? 25 ವರ್ಷದಿಂದ ಇದ್ರಿ. ಆಮೇಲೆ ಈ ಒಂದು AC ಇದರಲ್ಲಿ ನೀವು ವ್ಯಾಪಾರ ಮಾಡುವಂಗಾಗಿದೆ. ತರಕಾರಿ ಮಳಿಗೆ, ಕಾಯಿ ಎಲ್ಲ ವ್ಯಾಪಾರ. ನೋಡಿ, ಇಲ್ಲಿ ಗೋಮಾತೆಯನ್ನು ಇಟ್ಬಿಟ್ಟು ಅವರು ಪೂಜೆಯನ್ನು ಮಾಡಿದ್ದಾರೆ. ನಮ್ಮಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಹೊಸದು ಏನಾದರೂ ಉದ್ಘಾಟನೆ, ಮನೆ ಆಗಲಿ ಮಳಿಗೆ ಆಗಲಿ ಯಾವುದೇ ಉದ್ಘಾಟನೆ ಆದರೂ ಅಲ್ಲಿ
ತಾಯಿ ಗೋಮಾತೆಯನ್ನು ಒಳಗಡೆ ಕರೆಸಿ ಪೂಜೆ ಮಾಡುವಂಥದ್ದು ನಮ್ಮ ಸಂಸ್ಕೃತಿ. ತುಂಬ ಸಂತೋಷ ಆಯ್ತು. ಅದೇ ಇದು ನಾವು ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಈ ಥರ ಆಗುತ್ತೆ, ಈ ಥರ ಮಾಡಿಕೊಡ್ತಾರೆ ನಮಗೆ ಅಂತ. ನಾವು 40 ವರ್ಷದಿಂದ ಭಾಳ ಕಷ್ಟಪಟ್ಟಿದ್ದೀವಿ. ಕೆಳಗಡೆ ಗಾಡಿ ಮೇಲೆ ತಳ್ಕೊಂಡು ವ್ಯಾಪಾರ ಮಾಡಿ, ಗಾಡೀಲಿ ನಿಲ್ಸ್ಕೊಂಡು ವ್ಯಾಪಾರ ಮಾಡಿ, ಮಳೆಯಲ್ಲಿ ಈ ಚಳಿ ಗಾಳಿ ಎಲ್ಲ ನೆನ್ಕೊಂಡು ಕಷ್ಟಪಟ್ಟು ವ್ಯಾಪಾರ ಮಾಡಿದ್ದೀವಿ. ನಮ್ಮ ಕೃಷ್ಣಪ್ಪ ಸರ್ ಅವರು ಇದು ಮಾಡಿಕೊಟ್ಟಿರೋದು ನಮ್ಗೆ ಭಾಳ ಸಂತೋಷ ಆಗಿದೆ ಸರ್. ಇಲ್ಲಿ ಕಾಯಿ ಒಂದು ಮಳಿಗೆ ಕೂಡ ಇಲ್ಲಿರುವಂಥದ್ದು 10ನೇ ನಂಬರು ಮಳಿಗೆ ಇದು. ಇಲ್ಲಿ ಕಾಯಿಯನ್ನು ವ್ಯಾಪಾರ ಮಾಡುವಂತಹ ಅವರು ಎಲ್ಲರೂ ಸಹಿತ ನೋಡಿ, ಈ ದೃಶ್ಯಗಳಲ್ಲಿ ನಾವು ನೋಡ್ತೇವೆ. ಇದು ಮೇಲ್ಭಾಗದಲ್ಲಿ ಬೆಳಕಿಗೆ ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂಥೇಳಿ ನೋಡಿ. ಇಲ್ಲಿಂದ ಹಗಲೊತ್ತಿಗೆ ಸಂಪೂರ್ಣವಾಗಿ ಸೂರ್ಯನ ಬೆಳಕು ಇಲ್ಲಿ ಒಳಭಾಗಕ್ಕೆ ಪ್ರವೇಶ ಮಾಡುತ್ತದೆ. ಇದು ಹವಾನಿಯಂತ್ರಿತ ವ್ಯವಸ್ಥೆಗೆ ಇರುವಂತಹ ಒಂದು ಇದು ಏನಂದ್ರೆ AC ಇರುವಂಥದ್ದು. ಇದು ನೋಡಿ, ಸೂರ್ಯನ ಬೆಳಕು ಮೇಲ್ಭಾಗದಿಂದ ಇಲ್ಲಿಗೆ ಬರುವಂಥದ್ದು. ಒಳಗೆ ಹಗಲೊತ್ತಿಗೆ ಕತ್ಲೆ ಕೂಡ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಬಹಳ ಚೆನ್ನಾಗಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಹಣ್ಣಿನ ಮಳಿಗೆ ನೋಡಿ, ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಹಣ್ಣಿನ ಮಳಿಗೆ ಎಷ್ಟು ಸುಂದರವಾಗಿ ಇಲ್ಲಿ ಜೋಡಿಸಿದ್ದಾರೆ. ಇದೆಲ್ಲವನ್ನು ಸಹಿತ ನಾವು ನೋಡ್ತಾ ಇದ್ದೇವೆ. ಎಲ್ಲ ಗ್ರಾಹಕರು ಸಹಿತ, ವಿಜಯನಗರ ಭಾಗದ ಜನರು ಎಲ್ಲರೂ ಸಹಿತ ಬಹಳ ಸಂತೋಷವಾಗಿ ಇಲ್ಲಿ ಬಂದು ನೋಡಿ. ಇದು ಮೇಲ್ಭಾಗದಲ್ಲಿ ನಾವು ನೋಡಿದ್ರೆ ಎಷ್ಟೊಂದು ಟ್ರಾಫಿಕ್ ಇರ್ತದೆ, ಮೇಲ್ಗಡೆ ಮೆಟ್ರೋ ಹೋಗ್ತದೆ, ಬಸ್ಸು ಓಡಾಡ್ತವೆ. ಕೆಳಭಾಗದಲ್ಲಿ ನೆಲಭಾಗದಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ, ಹವಾನಿಯಂತ್ರಿತ ವ್ಯವಸ್ಥೆಯಲ್ಲಿ ವ್ಯಾಪಾರ ಮಾಡ್ತಾರೆ.